ಇಂದು ನವರಾತ್ರಿಯ 4ನೇ ದಿನ. ಇವತ್ತು ನಾವು ನವದುರ್ಗೆಯರ ರೂಪಗಳಲ್ಲಿ 4ನೇ ರೂಪವಾದಂತಹ ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡ್ತೀವಿ. ಕೂಷ್ಮಾಂಡಿನಿ ದೇವಿಯ ಕತೆ, ಅವಳ ಶಕ್ತಿ ಮತ್ತು ವಿಶೇಷತೆ ಹಾಗೂ ಅವಳ ಆರಾಧನೆಯಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ ಎಲ್ಲರಿಗೂ, ನಾನು ಅಶ್ವಿನಿ ವೈದ್ಯ. ನಾಡಿನ ಸಮಸ್ತ ಜನತೆಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯನ್ನ ಯಾಕೆ ಆಚರಿಸ್ತೀವಿ? ನವರಾತ್ರಿಯ ಮೊದಲ, 2ನೇ ಹಾಗೂ 3ನೇ ದಿನಗಳು ಪೂಜಿಸುವಂತಹ ಶೈಲಪುತ್ರಿ ದೇವಿ, ಬ್ರಹ್ಮಚಾರಿಣಿ ದೇವಿ ಹಾಗೂ ಚಂದ್ರಘಂಟಾ ದೇವಿಯ ಕತೆಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಈಗ ಬನ್ನಿ ಕೂಷ್ಮಾಂಡ ದೇವಿ ಅಥವಾ ಕೂಷ್ಮಾಂಡಿನಿಯ ಕಥೆಯನ್ನ ಕೇಳೋಣ. ಕೂಷ್ಮಾಂಡ, ಈ ಪದದ ಕು ಅಂದರೆ ಚಿಕ್ಕದಾದ, ಉಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಅಂಡ ಎಂದರೆ ಮೊಟ್ಟೆ. ಒಟ್ಟಾರೆಯಾಗಿ ಇದರ ಅರ್ಥ ಒಂದು ಸಣ್ಣ ಜೀವಶಕ್ತಿ ಅಥವಾ ಪ್ರಾಣಶಕ್ತಿ. ಸಾಮಾನ್ಯವಾಗಿ ಬಿಳಿ ಕುಂಬಳಕಾಯಿಯನ್ನ ಕೂಷ್ಮಾಂಡ ಅಂತ ಕರೀತಾರೆ. ಈ ಬಿಳಿ ಕುಂಬಳಕಾಯಿ ಅಥವಾ ಬೂದು ಕುಂಬಳಕಾಯಿ ದೇವಿಗೆ ಅತ್ಯಂತ ಪ್ರಿಯವಾದದ್ದಂತೆ. ಕೂಷ್ಮಾಂಡ ದೇವಿ ಇಡೀ ಬ್ರಹ್ಮಾಂಡವನ್ನ ಅಥವಾ ವಿಶ್ವವನ್ನ ಕೇವಲ ತನ್ನ ಮಿನುಗುವ ಮಂದಹಾಸದ ನಗುವಿನಿಂದ ಸೃಷ್ಟಿಸ್ತಾಳಂತೆ. ಬೂದು ಕುಂಬಳಕಾಯಿ ಆಕಾರದ ವಿಶ್ವವನ್ನ ಸೃಷ್ಟಿಸಿದ್ರಿಂದ, ಹಾಗೆ ಬೂದು ಕುಂಬಳಕಾಯಿ ಅವಳಿಗೆ ಅತ್ಯಂತ ಪ್ರಿಯವಾದ ತರಕಾರಿಯಾಗಿದ್ರಿಂದ ಅವಳನ್ನ ಕೂಷ್ಮಾಂಡೆ ಅಥವಾ ಕೂಷ್ಮಾಂಡಿನಿ ಅಥವಾ ಕೂಷ್ಮಾಂಡಾ ದೇವಿ ಅಂತ ಕರೆಯಲಾಗುತ್ತೆ. ಬ್ರಹ್ಮಾಂಡ ಸೃಷ್ಟಿಯಾಗೋದಕ್ಕೂ ಮೊದಲು ಎಲ್ಲೆಡೆ ಕತ್ತಲೆಯಿಂದ ಶೂನ್ಯತೆ ಇತ್ತಂತೆ. ಎಲ್ಲಿಯೂ ಪ್ರಪಂಚದ ಯಾವುದೇ ಸೂಚನೆಗಳು ಇರಲಿಲ್ವಂತೆ. ನಂತರ ದೈವಿಕ ಬೆಳಕಿನ ಒಂದು ಕಿರಣ ಎಲ್ಲೆಡೆ ಹರಡೋದಕ್ಕೆ ಶುರುವಾಯ್ತಂತೆ. ಅದೊಂದು ನಿರಾಕಾರವಾದ ಬೆಳಕಾಗಿತ್ತಂತೆ. ಇದ್ದಕ್ಕಿದ್ದಂತೆ ಆ ಬೆಳಕು ಒಂದು ನಿರ್ದಿಷ್ಟವಾದ ಗಾತ್ರವನ್ನ ತೆಗೆದುಕೊಳ್ಳಲು ಪ್ರಾರಂಭಿಸಿ ಅಂತಿಮವಾಗಿ ದೈವಿಕ ಮಹಿಳೆಯಂತೆ ಕಾಣಿಸಿಕೊಳ್ತಂತೆ. ಆ ಮಹಿಳೆ ಇನ್ಯಾರೂ ಅಲ್ಲ, ಕೂಷ್ಮಾಂಡ ದೇವಿ. ಇವಳೇ ಆದಿಶಕ್ತಿ, ಅಂದರೆ ಕೂಷ್ಮಾಂಡ ದೇವಿಯೇ ಮೊದಲು ಹುಟ್ಟಿದವಳಾಗಿರ್ತಾಳೆ. ನಂತರ ದೇವಿ ತನ್ನ ಸೌಮ್ಯ ನಗುವನ್ನು ಸೂಸುತ್ತಾ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾಳೆ. ತನ್ನ ಮುಗುಳ್ನಗೆಯೊಂದಿಗೆ ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡ್ತಾಳೆ, ಹಾಗೆ ಜೀವನವನ್ನ ನೀಡ್ತಾಳೆ. ಇವಳು ಭೂಮಿ, ಗ್ರಹಗಳು, ನಕ್ಷತ್ರಗಳು, ಆಕಾಶಗಂಗೆಗಳನ್ನ ಅಸ್ತಿತ್ವಕ್ಕೆ ತರ್ತಾಳೆ. ಹೀಗೆ ಸೃಷ್ಟಿಯಾದ ಬ್ರಹ್ಮಾಂಡಕ್ಕೆ ಜೀವಕಳೆಯನ್ನ ತುಂಬಲು ಸೂರ್ಯ ದೇವನನ್ನು ಸೃಷ್ಟಿಸ್ತಾಳೆ. ಹೀಗೆ ಸೃಷ್ಟಿಸಿದ ಸೂರ್ಯ ದೇವನ ಮಧ್ಯದಲ್ಲಿ ಸ್ವತಃ ತಾನೇ ಕೂತು ಸೂರ್ಯನ ಕಾಂತಿ ಹಾಗೂ ಕಿರಣಗಳಿಗೆ ಸದಾ ಶಕ್ತಿಯನ್ನ ಕೊಡ್ತಾಳೆ. ತನ್ನ ಶಕ್ತಿಯಿಂದ ಸೂರ್ಯನಿಗೆ ಬ್ರಹ್ಮಾಂಡಕ್ಕೆ ಜೀವಕಳೆಯನ್ನು ನೀಡುವ ಸಾಮರ್ಥ್ಯವನ್ನು ನೀಡ್ತಾಳೆ. ಅವಳು ಸ್ವತಃ ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸ್ತಾ ಸದಾಕಾಲ ಸೂರ್ಯನಿಗೆ ಹಾಗೂ ಸೂರ್ಯನ ಕಿರಣಗಳಿಗೆ ದಾರಿಯನ್ನ ತೋರಿಸ್ತಾಳಂತೆ. ಅವಳಿಲ್ಲದೆ ಇದ್ದರೆ ಸೂರ್ಯ ದೇವನ ಬೆಳಕು ಹಾಗೂ ಶಕ್ತಿ ಮಸುಕಾಗಿ ಸೂರ್ಯ ಶಕ್ತಿಹೀನನಾಗ್ತಾನೆ. ನಂತರ ಕೂಷ್ಮಾಂಡ ದೇವಿ ದೇವರುಗಳು, ಜನರು ಹಾಗೂ ಆಕಾಶ ಜೀವಿಗಳನ್ನು ಕೂಡ ಸೃಷ್ಟಿ ಮಾಡ್ತಾಳಂತೆ. ಈ ರೀತಿಯಾಗಿ ಹಿಂದೆ ಆದಿಶಕ್ತಿಯಾದ ಕೂಷ್ಮಾಂಡ ದೇವಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಸಕಲ ಜೀವಿಗಳು, ದೇವಿ ದೇವತೆಗಳನ್ನು ಸೃಷ್ಟಿ ಮಾಡಿರ್ತಾಳಂತೆ. ಈಗ ನಾವು ಈ ಕಥೆಯನ್ನ ಇಲ್ಲಿಗೆ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಶಿವ ಹಾಗೂ ಪಾರ್ವತಿಯ ಕಥೆಗೆ ಹೋಗೋಣ. ನಾನೀಗಾಗಲೇ ಹಿಂದಿನ ವಿಡಿಯೋವಾದ ಚಂದ್ರಘಂಟಾ ದೇವಿಯ ಕಥೆಯನ್ನ ಹೇಳುವಾಗ ಶಿವ ಪಾರ್ವತಿಯರ ಮದುವೆಯಾದ ಕೂಡಲೇ ಜಟಕಾಸುರ ಎನ್ನುವಂತಹ ರಾಕ್ಷಸ ಪಾರ್ವತಿಯ ಸಂಹಾರ ಮಾಡೋದಕ್ಕೆ ಕೈಲಾಸಕ್ಕೆ ದಾಳಿ ಇಡ್ತಾನೆ. ಆಗ ಪಾರ್ವತಿ ತನ್ನ ಚಂದ್ರಘಂಟಾ ದೇವಿಯ ರೂಪದಲ್ಲಿ ಜಟಕಾಸುರನ ಸಂಹಾರ ಮಾಡ್ತಾಳೆ. ಇದಾದ ನಂತರ ಶಿವ, ಪಾರ್ವತಿ ಹಾಗೂ ಗಣ ಪರಿವಾರಗಳೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರೆ. ಇನ್ನೊಂದು ಕಡೆ ಸುಕೇಶ ಎನ್ನುವಂತಹ ಒಬ್ಬ ಅಸುರನ 2 ಮಕ್ಕಳಾದ ಮಾಲಿ ಹಾಗೂ ಸುಮಾಲಿ ಶಿವನ ಭಕ್ತರಾಗಿರ್ತಾರೆ. ಹೀಗೆ ಅವರಿಬ್ಬರು ಶಿವನನ್ನ ಕುರಿತು ಕಠೋರ ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಈ ತಪಸ್ಸು ಎಷ್ಟು ಕಠೋರವಾಗಿತ್ತು ಹಾಗೂ ಪ್ರಬಲವಾಗಿತ್ತಂದ್ರೆ, ಈ ತಪಸ್ಸಿನ ಪ್ರಭಾವದಿಂದ ಅವರ ದೇಹದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ತಾ ಇತ್ತಂತೆ.
ಅವರ ದೇಹದಿಂದ ಹೊರಹೊಮ್ಮಿದಂತಹ ಬೆಳಕು ಇಡೀ ಭೂಮಿಯನ್ನೇ ಆವರಿಸಿತ್ತಂತೆ. ಈ ಬೆಳಕು ದೂರದಲ್ಲಿರುವ ಸೂರ್ಯನಿಗೂ ಕಾಣುತ್ತೆ. ಭೂಮಿಯಿಂದ ಇಷ್ಟು ಪ್ರಕಾಶಮಾನವಾಗಿರುವಂತಹ ಬೆಳಕು ಹೇಗೆ ಬರುವುದಕ್ಕೆ ಸಾಧ್ಯ, ಅದು ಎಲ್ಲಿಂದ ಬರ್ತಾ ಇದೆ ಅನ್ನುವಂತಹ ಕುತೂಹಲ ಸೂರ್ಯನಿಗೆ ಬರುತ್ತಂತೆ. ದಿನ ಕಳೆದಂತೆ ಆ ಬೆಳಕು ಇನ್ನೂ ಪ್ರಕಾಶಮಾನವಾಗಿ ಹೊರಹೊಮ್ಮೋದಕ್ಕೆ ಶುರುವಾಗುತ್ತಂತೆ. ಆಗ ಸೂರ್ಯನಿಗೆ ಅದು ಎಲ್ಲಿಂದ ಬರ್ತಾ ಇದೆ ಅನ್ನುವಂತಹ ಕುತೂಹಲ ಜಾಸ್ತಿಯಾಗಿ ಅದನ್ನ ನೋಡ್ಬೇಕು ಅಂತ ತನ್ನ ಪಥದಿಂದ ಹೊರಗೆ ಬಂದು ಭೂಮಿಯೆಡೆಗೆ ನಡೀತಾನೆ. ಹೀಗೆ ಬಂದು ಸೂರ್ಯ ಭೂಮಿಗೆ ಬಂದೇ ಬಿಡ್ತಾನೆ. ಮಾಲಿ ಹಾಗೂ ಸುಮಾಲಿಯರು ಆಳವಾದ ತಪಸ್ಸಿನಲ್ಲಿ ಮುಳುಗಿದ್ರಿಂದ ಸೂರ್ಯನ ಶಾಖ ಅವರ ಮೈ ಸುಡ್ತಾ ಇದ್ರೂ ಕೂಡ ಅವರಿಗೆ ಅದು ತಿಳಿಯೋದಿಲ್ಲ. ಮಾಲಿ ಹಾಗೂ ಸುಮಾಲಿಯನ್ನ ನೋಡೋದಕ್ಕೋಸ್ಕರ ಇನ್ನೂ ಹತ್ತಿರಕ್ಕೆ ಸೂರ್ಯದೇವ ಸಮೀಪಿಸ್ತಾನೆ. ಆಗ ಆ ಉಷ್ಣತೆಯನ್ನ ತಡೆಯೋದಕ್ಕಾಗದೆ ಮಾಲಿ ಸುಮಾಲಿಯರ ದೇಹ ಸುಟ್ಟು ಭಸ್ಮವಾಗುತ್ತೆ. ಆಗ ಶಿವನಿಗೆ ಈ ವಿಷಯ ಗೊತ್ತಾಗುತ್ತೆ. ತನ್ನ ಭಕ್ತರು ತನ್ನ ತಪಸ್ಸನ್ನ ಮಾಡುವಾಗ ಸೂರ್ಯದೇವ ಅವರನ್ನು ಸುಟ್ಟು ಭಸ್ಮವನ್ನಾಗಿ ಮಾಡಿದ್ದಕ್ಕೋಸ್ಕರ ಅಪಾರ ಕೋಪಗೊಂಡ ಶಿವ ಸೂರ್ಯನಿಗೆ ತನ್ನ ತ್ರಿಶೂಲದಿಂದ ಚುಚ್ಚುತ್ತಾನೆ. ಇದರಿಂದಾಗಿ ಸೂರ್ಯದೇವ ತನ್ನೆಲ್ಲ ಶಕ್ತಿಯನ್ನ ಹಾಗೂ ಕಾಂತಿಯನ್ನ ಕಳೆದುಕೊಂಡು ಮಂದವಾಗಿ ಭೂಮಿಯ ಮೇಲೆ ಬೀಳ್ತಾನೆ. ಈ ವಿಷಯ ತಿಳಿದು ಸೂರ್ಯದೇವನ ತಂದೆ ಕಶ್ಯಪ ಮುನಿಗಳು ಓಡೋಡಿ ಬರ್ತಾರೆ. ಸೂರ್ಯದೇವ ತನ್ನೆಲ್ಲ ಕಾಂತಿಯನ್ನ ಕಳೆದುಕೊಂಡು ಭೂಮಿಯ ಮೇಲೆ ಮಂದವಾಗಿ ಬಿದ್ದಿರೋದನ್ನ ನೋಡಿ ಸಂಕಟದಿಂದ ಶಿವನಿಗೆ ಒಂದು ಶಾಪವನ್ನ ಕೊಡ್ತಾರೆ. ನೀನು ಹೇಗೆ ನಿನ್ನ ಕೈಯಿಂದ ನನ್ನ ಮಗನನ್ನ ಹತ್ಯೆ ಮಾಡಿದ್ಯೋ ಹಾಗೆ ನಿನ್ನ ಮಗನನ್ನು ಕೂಡ ನಿನ್ನ ಕೈಯಿಂದಲೇ ಹತ್ಯೆ ಮಾಡುತ್ತೀಯ ಅನ್ನುವಂತಹ ಶಾಪ ಕೊಡ್ತಾನೆ. ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿ ಪಾರ್ವತಿ ದೇವಿಯಲ್ಲಿಗೆ ಹೋಗಿ ಸಹಾಯ ಕೇಳ್ತಾನೆ. ಆಗ ಪಾರ್ವತಿ ದೇವಿ ಇದಕ್ಕೆ ಒಪ್ಪಿ ತನ್ನ ಕೂಷ್ಮಾಂಡ ದೇವಿ ರೂಪವನ್ನ ತಾಳ್ತಾಳೆ. ನಂತರ ಕಶ್ಯಪ ಮುನಿಗಳನ್ನ ಕರೆದು ಅವರಿಗೆ 2 ಕಲಶವನ್ನ ಕೊಟ್ಟು ಒಂದು ಕಲಶದಲ್ಲಿ ಅವರ ರಕ್ತವನ್ನ ಹಾಗೂ ಮತ್ತೊಂದು ಕಲಶದಲ್ಲಿ ಅಮೃತವನ್ನ ತುಂಬಿಕೊಡೋದಕ್ಕೆ ಹೇಳ್ತಾಳೆ. ಹಾಗೆ ಅದನ್ನ ಮೂರ್ಛಿತನಾದ ಸೂರ್ಯನಿಗೆ ಕೊಟ್ಟು ಅವನಿಗೆ ಮತ್ತೆ ಶಕ್ತಿ ಹಾಗೂ ಚೈತನ್ಯ ಬರುವ ಹಾಗೆ ಮಾಡ್ತಾಳೆ. ಅಷ್ಟಲ್ಲದೆ ಮತ್ತೆ ಕೂಷ್ಮಾಂಡ ದೇವಿ ಸೂರ್ಯದೇವನ ಮಧ್ಯ ಹೋಗಿ ನೆಲೆಸಿ ಅವನಿಗೆ ಇನ್ನಷ್ಟು ಕಾಂತಿ ಹಾಗೂ ಶಕ್ತಿಯನ್ನ ಕೊಡ್ತಾಳೆ. ಹಾಗೆ ಇದರಿಂದ ಪ್ರಸನ್ನರಾದ ಕಶ್ಯಪ ಮುನಿಗಳು, ನೀನು ಮುಂದೆ ದೇವರಲ್ಲೇ ಅಗ್ರಸ್ಥಾನವನ್ನ ಪಡೆಯುವಂತಹ ಒಬ್ಬ ಮಗನಿಗೆ ಜನ್ಮ ನೀಡುತ್ತೀಯಾ ಅಂತ ವರ ಕೊಡ್ತಾರೆ. ಇತ್ತ ಅಸುರ ಸುಕೇಶ ತನ್ನ ಮಕ್ಕಳಾದ ಮಾಲಿ ಹಾಗೂ ಸುಮಾಲಿಯ ಸುಟ್ಟ ಬೂದಿಯನ್ನ ಕೂಷ್ಮಾಂಡ ದೇವಿಗೆ ತಂದು ಕೊಡ್ತಾರೆ. ಏನೂ ತಪ್ಪನ್ನು ಮಾಡದ ಇವರನ್ನು ಬದುಕಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಕೂಷ್ಮಾಂಡ ದೇವಿ ಸುಕೇಶನ ಪತ್ನಿ ದೇವವತಿಯ ಗರ್ಭದಲ್ಲಿ ಅವರಿಬ್ಬರನ್ನು ಮತ್ತೆ ಸೃಷ್ಟಿಸ್ತಾಳೆ. ಹಾಗೆ ಅವರಿಬ್ಬರು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾಳೆ. ಕೂಷ್ಮಾಂಡ ದೇವಿ ಸೂರ್ಯಮಂಡಲದ ಮಧ್ಯ ನೆಲೆಸಿ ಸೂರ್ಯನಿಗೆ ಕಾಂತಿ ಹಾಗೂ ಕಿರಣಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದರಿಂದ ಅವಳಿಗೆ ಸೂರ್ಯಮಂಡಲದ ಅಂತರ್ವರ್ಧಿನಿ ಅನ್ನೋ ಹೆಸರು ಬಂದಿದೆ. ಹಾಗೆಯೇ ಇವಳು 8 ಕೈಗಳನ್ನ ಹೊಂದಿರೋದ್ರಿಂದ ಇವಳಿಗೆ ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ. ಒಂದೊಂದು ಕೈಯಲ್ಲೂ ಧನಸ್ಸು, ಬಾಣ, ಗದೆ, ಕಮಂಡಲ, ಚಕ್ರ, ಕಮಲ, ಜಪಮಾಲೆ ಹಾಗೂ ಪವಿತ್ರ ಅಮೃತ ಕಲಶವನ್ನ ಹಿಡಿದಿರ್ತಾಳೆ. ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ನಮ್ಮ ಆರೋಗ್ಯ ವೃದ್ಧಿಯಾಗಿ ನಮಗೆ ಶಕ್ತಿ ಹಾಗೂ ಚೈತನ್ಯವನ್ನ ಕೊಡ್ತಾಳೆ. ಅಷ್ಟೇ ಅಲ್ಲದೆ ನಮಗೆ ಸಿದ್ಧಿ ಹಾಗೂ ನಿಧಿಗಳನ್ನ ದಯಪಾಲಿಸುವ ಶಕ್ತಿ ಕೂಡ ಇವಳಿಗಿದೆ ಎನ್ನಲಾಗುತ್ತೆ. ತಾಯಿ ಕೂಷ್ಮಾಂಡ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.